ಮತ್ತೆ ಸುಹಾಸಿನಿಗೆ ಸ್ವಾಗತ. ಜಾಯಿಂಟ್ ಪೇನ್ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಮಾನ್ಯವಾಗಿ ವಯಸ್ಸಾದಂತೆಲ್ಲ ಈ ಸಮಸ್ಯೆಗಳು ಎಲ್ಲರನ್ನೂ ಕಾಡುವಂತಹದ್ದು. ಹಾಗಾದ್ರೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳಿವೆ ತಿಳ್ಕೊಳ್ಳೋಣ. ಓಕೆ, ಶೋಯಬ್ ಅವರೇ, SPMF ಥೆರಪಿ ಕೊಡ್ತೀವಿ ಅಂತ ಹೇಳಿದ್ರಿ. ಈ SPMF ಥೆರಪಿ ಅಂದ್ರೆ ಏನು? SPMF ಥೆರಪಿ ಅಂದರೆ ಸೀಕ್ವೆನ್ಷಿಯಲಿ ಪ್ರೋಗ್ರಾಮ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಥೆರಪಿ. ಇಷ್ಟು ದಿನ ಆಸ್ಟಿಯೋ ಆರ್ಥರೈಟಿಸ್ಗೆ ಇದ್ದಿದ್ದು ಕ್ಯೂರೇಟಿವ್ ಆಪ್ಷನ್ ಒಂದೇ, ಅದನ್ನು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೌದೋಗಿರೋ ಮಾಂಸಖಂಡನ ತಿರ್ಗಾ ಬೆಳೆಸೋದಕ್ಕೆ ಇಷ್ಟು ದಿನ ಯಾವುದು ಟೆಕ್ನಾಲಜಿ ಇರಲಿಲ್ಲ. ಇವಾಗ SPMF ಥೆರಪಿ ಮೂಲಕ ಸೌದೋಗಿರೋ ಮಾಂಸಖಂಡನ ತಿರ್ಗಾ ಬೆಳೆಸ್ಬೋದು, ರೀಜನರೇಷನ್ ಅಂತ ಹೇಳ್ತೀವಿ. ಸೊ SPMF ಥೆರಪಿಯಿಂದ ಕಾರ್ಟ್ಲೇಜ್ ರೀಜನರೇಷನ್ ಪಾಸಿಬಲ್ ಆಗಿದೆ. ಇದರಿಂದ ಆರ್ಥರೈಟಿಸ್ಗೆ ನ್ಯಾಚುರಲ್ ಆಗಿ ನಾನ್ ಸರ್ಜಿಕಲಿ ಇದನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡಬಹುದು. ಓಕೆ, ಇದನ್ನು ಕಂಡು ಹಿಡಿದಿದ್ದಾದ್ರೂ ಹೇಗೆ, ಮತ್ತೆ ಯಾವ ರೀತಿ ಬೇರೆ ಟ್ರೀಟ್ಮೆಂಟ್ಸ್ಗಿಂತ ಇದು ಯಾವ ರೀತಿ ಡಿಫ್ರೆಂಟ್ ಅನ್ಸುತ್ತೆ? ಇದನ್ನ ಕಂಡು ಹಿಡಿದಿರೋದು ಇದರದ್ದು ಇನ್ವೆಸ್ಟಿಗೇಟರ್ ಪ್ರೈಮರಿ ರಿಸರ್ಚರ್ ಡಾಕ್ಟರ್ VG ವಸಿಷ್ಠ ಅಂತ, SBF ಹೆಲ್ತ್ ಕೇರ್ CEO. ಇವರು ಏರ್ಫೋರ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಇದ್ದಾಗ ಇದನ್ನು ಕಂಡು ಹಿಡಿದಿದ್ದು. ಸಾಮಾನ್ಯವಾಗಿ ಟ್ರೀಟ್ಮೆಂಟ್ಸು ಟೆಕ್ನಾಲಜೀಸ್ ವೆಸ್ಟರ್ನ್ ವರ್ಲ್ಡಿಂದ ಇಂಡಿಯಾಗೆ ಬರೋದು, ಬಟ್ ಈ ಟೆಕ್ನಾಲಜಿ ಒನ್ ಆಫ್ ಇಟ್ಸ್ ಕೈಂಡ್ ಇಂಡಿಯಾದಲ್ಲಿ ಡೆವಲಪ್ ಆಗಿ ಆಲ್ ಓವರ್ ದ ವರ್ಲ್ಡ್ ಹೋಗ್ತಾ ಇದೆ. ಸೊ SPMF ಥೆರಪಿ ಟೋಟಲಿ ಇಂಡಿಯಾದಲ್ಲಿ ಡೆವಲಪ್ ಆಗಿಬಿಟ್ಟು ಇದು ಕಂಪ್ಲೀಟ್ಲಿ ನಾನ್ ಸರ್ಜಿಕಲ್, ನಾನ್ ಇನ್ವೇಸಿವ್, ಔಟ್ ಪೇಷಂಟ್ ಟ್ರೀಟ್ಮೆಂಟ್. ಇದು ಹಾಸ್ಪಿಟಲೈಸೇಷನ್ ಇದರಲ್ಲಿ ಬೇಕಾಗಿಲ್ಲ. ದಿನ ಪೇಷಂಟ್ ಬರಬೇಕು, 1 hour ಟ್ರೀಟ್ಮೆಂಟ್ ಇರುತ್ತೆ. ಸೊ ಔಟ್ ಪೇಷಂಟ್ ಬೇಸಿಸಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಈ ಥರ 21 days ಪ್ರೋಗ್ರಾಮ್ ಇರುತ್ತೆ. ಕಂಟಿನ್ಯೂಸ್ ಆಗಿ 21 days ಬಂದು ದಿನ 1 hour ಟ್ರೀಟ್ಮೆಂಟ್ ತೊಗೊಂಡ್ರೆ ಆರ್ಥರೈಟಿಸ್ ಬಹಳಷ್ಟು ಮಟ್ಟಿಗೆ ಕ್ಯೂರೇಟಿವ್ ಆಗುತ್ತೆ ಈ ಟ್ರೀಟ್ಮೆಂಟಿಂದ. ಓಕೆ, ಬೇರೆ ಟ್ರೀಟ್ಮೆಂಟ್ಸ್ ಇವಾಗ ಏನು ಭಾರತದಲ್ಲಿ ಸಿಗ್ತಾ ಇರುವಂತಹ ಬೇರೆ ಟ್ರೀಟ್ಮೆಂಟ್ಸಿಗೂ ಇದಕ್ಕೂ ಇರುವಂತಹ ಮುಖ್ಯ ವ್ಯತ್ಯಾಸ ಏನು ಅನ್ಸುತ್ತೆ? ಇದು ಕಾರ್ಟಿಲೇಜ್ ರೀಜನರೇಷನ್ಗೆ ಒನ್ ಆಫ್ ಇಟ್ಸ್ ಕೈಂಡ್. ವರ್ಲ್ಡಲ್ಲಿ ಎಲ್ಲೂ ಕಾರ್ಟಿಲೇಜ್ ರೀಜನರೇಷನ್ ಪಾಸಿಬಲ್ ಆಗಿಲ್ಲ. SPMF ಥೆರಪಿ ಮೂಲಕ ಕಾರ್ಟಿಲೇಜ್ ರೀಜನರೇಷನ್ ಪಾಸಿಬಲ್ ಆಗಿದೆ. ಸೊ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಇದು ಒಂದು ಬ್ರೇಕ್ ಥ್ರೂ ಟೆಕ್ನಾಲಜಿ ಡಾಕ್ಟರ್ VG ವಸಿಷ್ಠ ಅವರು ಕಂಡು ಹಿಡಿದಿರೋದು SPMF ಥೆರಪಿ. ಸೊ ಇದು ಆ್ಯಸ್ ಇಂಡಿಯನ್ಸ್ ನಮ್ಮೆಲ್ಲರಿಗೂ ಒಂದು ವೆರಿ ಪ್ರೌಡ್ ಮೂಮೆಂಟ್ ಇದ್ದಂಗೆ, ಒನ್ ಆಫ್ ಇಟ್ಸ್ ಕೈಂಡ್ ಇಂಡಿಯಾದಲ್ಲಿ ಡೆವಲಪ್ ಆಗಿರೋ ಟ್ರೀಟ್ಮೆಂಟ್ ಇದು. ಸೊ ಇವಾಗ ಸಾಮಾನ್ಯವಾಗಿ ಯಾವುದೇ ಚಿಕಿತ್ಸೆ ತಗೊಂಡ್ರು ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋ ಭಯ ಇರುತ್ತೆ. ಅಂತಹ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗೋ ಸಾಧ್ಯತೆ? SPMF ಥೆರಪಿ ಬಂದಿರೋದು MRI ಟೆಕ್ನಾಲಜಿಯಿಂದ. MRI ಟೆಕ್ನಾಲಜಿ ಹಿಂದೆ 50 ವರ್ಷಗಳಿಂದ ಯೂಸ್ ಆಗ್ತಾ ಇದೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. SPMF ಥೆರಪಿಯಲ್ಲಿ ಯೂಸ್ ಮಾಡ್ತಿರೋ ರೇಡಿಯೋ ಫ್ರೀಕ್ವೆನ್ಸಿ ಬೀಮ್ಸು MRI ಸ್ಕ್ಯಾನ್ಗಿಂತ 100 times ಲೆಸ್ ಇನ್ ಸ್ಟ್ರೆಂತ್ ಇರುತ್ತೆ. ಸೊ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ಅಡ್ವರ್ಸ್ ಇಫೆಕ್ಟ್ ಆಗೋದಿಲ್ಲ. ಆರಾಮಾಗಿ ಪೇಷಂಟ್ 1 hour ಮೆಷಿನಲ್ಲಿ ಮಲ್ಕೋಬೇಕು. ಮಲಗಿರ್ಬೇಕಾದ್ರೆ ಪೇಪರ್ ಓದ್ಬೋದು, TV ನೋಡ್ಬೋದು, ಅಥವಾ ಕಂಫರ್ಟೇಬಲ್ ಆಗಿ ರಿಲ್ಯಾಕ್ಸ್ ಮಾಡಬಹುದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. ಕಳೆದ 6 ವರ್ಷದಲ್ಲಿ ನಮಗೆ ಯಾವುದು ಸೈಡ್ ಎಫೆಕ್ಟ್ SPMF ಥೆರಪಿಯಿಂದ ಕಂಡು ಬಂದಿಲ್ಲ. ಓಕೆ, ಸಾಮಾನ್ಯವಾಗಿ ಥೆರಪಿ ತಗೊಳ್ಳುವಾಗ ಇನ್ನೊಂದು ಗಮನ ಹರಿಸ್ತಾರೆ, ಅಂದರೆ ಅದು ಲಾಂಗ್ ಲಾಸ್ಟಿಂಗ್ ಅಲ್ಲ ಅಂತ. ತುಂಬ ಜನ ಮೂಳೆಗಳ ಬಗ್ಗೆ ಸಾಕಷ್ಟು ಸರ್ಜರಿ ಮಾಡಿಸ್ಕೊಂಡವರು ಹೇಳ್ತಾರೆ, ಸರ್ಜರಿ ಮಾಡಿಸ್ಕೊಂಡ್ವಿ, ಸ್ವಲ್ಪ ದಿನ ಚೆನ್ನಾಗಿತ್ತು, ಮತ್ತೆ ಅದೇ ರೀತಿ ನೋವು ಬರ್ತಾ ಇದೆ, ಯಾವುದೇ ಚೇಂಜಸ್ ಆಗಿಲ್ಲ ಲೈಫಲ್ಲಿ ಅಂತ. ಇದು ಲಾಂಗ್ ಲಾಸ್ಟಿಂಗ್, ಶಾಶ್ವತ ಪರಿಹಾರನೇ ಇದು? SPMF ಥೆರಪಿ ಬೇಸಿಸ್ ಬಂದ್ಬಿಟ್ಟು ಕಾರ್ಟಿಲೇಜ್ ರೀಜನರೇಷನ್. ಆರ್ಥರೈಟಿಸ್ ಅಲ್ಲಿ ಮುಖ್ಯ ಪ್ರಾಬ್ಲಮ್ ಇರೋದು ಕಾರ್ಟಿಲೇಜ್ ಸೌದೋಗೋದು. ಸೊ SPMF ಥೆರಪಿ ರೂಟ್ ಕಾಸ್ನ ಅಡ್ರೆಸ್ ಮಾಡುತ್ತೆ, ಕಾರ್ಟಿಲೇಜ್ ರೀಜನರೇಷನ್ ಮಾಡುತ್ತೆ. ಕಾರ್ಟಿಲೇಜ್ ರೀಜನರೇಷನ್ ಒಮ್ಮೆ ಆದಾಗ ಮಂಡಿ ಆಲ್ಮೋಸ್ಟ್ ಕಂಪ್ಲೀಟ್ಲಿ ನಾರ್ಮಲ್ ಆಗುತ್ತೆ. ಹೀಗಾದಾಗ ಆಲ್ಮೋಸ್ಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಥವಾ ಲಾಂಗ್ ಟರ್ಮ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಆರ್ಥರೈಟಿಸಲ್ಲಿ ಮುಖ್ಯವಾಗಿ 4 ಸ್ಟೇಜ್ ಇದೆ, ಗ್ರೇಡ್ 1 to ಗ್ರೇಡ್ 4 ಅಂತ. ಅಪ್ ಟು ಗ್ರೇಡ್ 3 SPMF ಥೆರಪಿಯಲ್ಲಿ ಕಂಪ್ಲೀಟ್ ರೀಜನರೇಷನ್ ಆಗುತ್ತೆ, ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಗ್ರೇಡ್ 4 ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಕಳೆದ 6 ವರ್ಷದಲ್ಲಿ ಸಾಕಷ್ಟು ಜನ ಇನ್ನೂ ಗ್ರೇಡ್ 4 ಟ್ರೀಟ್ಮೆಂಟ್ ತಗೊಂಡವರು ಇನ್ನೂ ಚೆನ್ನಾಗಿದ್ದಾರೆ. ಸೊ ಇದು ಒಂದು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಆಪ್ಷನ್. ಇದರಿಂದ ಸುಮಾರು ಜನಕ್ಕೆ ಲಾಂಗ್ ಟರ್ಮ್ ಬೆನಿಫಿಟ್ ಸಿಕ್ಕಿದೆ. ಓಕೆ, ಇವಾಗ ಇಂತಹ ಟ್ರೀಟ್ಮೆಂಟ್ನ ತಗೋಬೇಕಾದ್ರೆ ಹೀಗೆ ಇರಬೇಕು, ಈ ರೀತಿಯಾದಂತಹ ಆಹಾರನೇ ತಗೋಬೇಕು, ಅಥವಾ ಈ ರೀತಿನೇ ರೆಸ್ಟ್ ಮಾಡಬೇಕು, ಈ ರೀತಿಯ ರೆಸ್ಟ್ರಿಕ್ಷನ್ಸ್ ಏನಾದರೂ ಇದೆಯಾ? SPMF ಥೆರಪಿ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ, ತುಂಬ ಕಂಫರ್ಟೇಬಲ್ ಆಗಿರುತ್ತೆ, ಜಾಸ್ತಿ ಯಾವುದು ರೆಸ್ಟ್ರಿಕ್ಷನ್ಸ್ ಇರಲ್ಲ. ಇದು ಒಂದು ಔಟ್ ಪೇಷಂಟ್ ಟ್ರೀಟ್ಮೆಂಟ್ಗೆ ಪೇಷಂಟ್ 1 hour ಬರಬೇಕು. ಅದಾದ ನಂತರ ಅವ್ರು ನಾರ್ಮಲ್ ರುಟೀನ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ಬೋದು. ಹೌಸ್ ವೈಫ್ ಮನೆಗೆ ಹೋಗಿ ಮನೆ ಕೆಲಸ ಮಾಡ್ಬೋದು, ಬಿಸ್ನೆಸ್ಸಲ್ಲಿದ್ದವರು ಆಫೀಸ್ಗೆ ಹೋಗಿ ಆಫೀಸ್ ಕೆಲಸ ನೋಡ್ಬೋದು. ಸೊ ಯಾವುದೇ ಥರದ್ದು ಮೇಜರ್ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಬೆಡ್ ರೆಸ್ಟ್ ಅಂತ ಇರೋದಿಲ್ಲ. ಸೊ ಯಾರ ಮೇಲೆ ಡಿಪೆಂಡ್ ಆಗೋ ನೆಸೆಸಿಟಿ ಇರಲ್ಲ. ಸೊ ಟೋಟ್ಲಿ ಕಂಫರ್ಟೇಬಲ್ ಆಗಿ 1 hour ಟ್ರೀಟ್ಮೆಂಟ್ ಸೆಂಟ್ರಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ರೆಸ್ಟ್ ಆಫ್ ದ ಡೇ ನಾರ್ಮಲ್ ಕೆಲಸ ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು. ಅಂದರೆ ಇವಾಗ ಯಾರಿಗೆ ಮಂಡಿ ನೋವಿದ್ರೂ ಕೂಡ ಅದು ಸಕ್ಸಸ್ಫುಲ್ ಆಗುತ್ತೆ. ಕೆಲವೊಂದು ಸರ್ಜರಿಗಳು ಮಾಡಿಸ್ಬಿಟ್ಟಿರ್ತಾರೆ, ಅಂತಹವರಿಗೂ ಇದು ಎಫೆಕ್ಟಿವ್ ಆಗಿರುತ್ತೆ. ಆಮೇಲೆ ಯಾವ ಏಜ್ ಲಿಮಿಟ್ ಇದೆ, ಅಂದರೆ ಇಷ್ಟು ವರ್ಷದವರೆಗೆ ಇದು ಈ ಒಂದು ಟ್ರೀಟ್ಮೆಂಟ್ ಎಫೆಕ್ಟಿವ್ ಇರುತ್ತೆ ಅಂತ?
ಏಜ್ ಲಿಮಿಟ್ SPMF ಥೆರಪಿಗೆ ಯಾವುದೂ ಇಲ್ಲ. ನಾವು 93 ಇಯರ್ಸ್ ಓಲ್ಡ್ ಲೇಡಿನ ಟ್ರೀಟ್ ಮಾಡಿದ್ದೀವಿ. ಸೊ ಏಜ್ ಲಿಮಿಟ್ SPMF ಥೆರಪಿಗೆ ಯಾವುದೂ ಇಲ್ಲ. ಸರ್ಜರಿ ನಂತರ ಓನ್ಲಿ ಆಫ್ಟರ್ ಟೋಟಲ್ ಜಾಯಿಂಟ್ ರೀಪ್ಲೇಸ್ಮೆಂಟ್ SPMF ಥೆರಪಿ ಮಾಡೋಕ್ಕೆ ಆಗೋದಿಲ್ಲ. ಬಟ್ ಆರ್ಥ್ರೋಸ್ಕೋಪಿ ಆದಮೇಲೆ, ಹೈ ಟಿಬಿಯಲ್ ಆಸ್ಟಿಯೋಟಮಿ ಆದಮೇಲೆ, ಅಥವಾ ಯಾವುದೇ ಫ್ರ್ಯಾಕ್ಚರ್ ಸರ್ಜರಿ ಆದಮೇಲೆ, ಎಲ್ಲ ಸರ್ಜರೀಸ್ ಆದಮೇಲೂ SPMF ಥೆರಪಿ ಕೊಡಬಹುದು. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ವೀಕ್ಷಕರೇ, ಮೂಳೆ ನೋವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ಕೂಡ ಕರೆ ಮಾಡಿ ಡಾಕ್ಟರಿಂದ ಉತ್ತರ ಪಡ್ಕೊಳ್ಳಿ. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.